ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಯನ್ನ ಭಾರತ ಸರ್ಕಾರ ಯಾಕೆ ಖಂಡಿಸ್ತಾ ಇಲ್ಲ? ಖಮೇನಿ ಹತ್ಯೆಯನ್ನ ಅಧಿಕೃತ ಇಸ್ಲಾಂ ರಾಷ್ಟ್ರಗಳೇ ಖಂಡಿಸ್ತಾ ಇಲ್ಲ ಯಾಕೆ? ಭಾರತದ ವಿಪಕ್ಷಗಳು ಖಮೇನಿ ಹತ್ಯೆಯನ್ನ ಸರ್ಕಾರವು ಖಂಡಿಸಬೇಕು ಎಂದು ಆಗ್ರಹ ಮಾಡ್ತಾ ಇರೋದು ಯಾಕೆ? ಸ್ನೇಹಿತರೆ, ಇರಾನಿನ ಪರಮೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಹತ್ಯೆಯನ್ನ ಭಾರತ ಸರ್ಕಾರವು ಖಂಡಿಸಬೇಕು ಎಂದು ಮೊನ್ನೆಯಿಂದ ವಿರೋಧ ಪಕ್ಷಗಳು ಆಗ್ರಹ ಮಾಡ್ತಾ ಇದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬಗ್ಗೆ ಲೇಖನವನ್ನೇ ಬರೆದು ಇದು ಭಾರತದ ತಟಸ್ಥ ವಿದೇಶಾಂಗ ನೀತಿ ಅಲ್ಲ, ಪದತ್ಯಾಗ ಎಂದು ಬರೆದಿದ್ದಾರೆ. ನವದೆಹಲಿಯ ಮೌನವು ಭಾರತದ ನಿರ್ಲಿಪ್ತ ವಿದೇಶಾಂಗ ನೀತಿಯನ್ನ ದುರ್ಬಲಗೊಳಿಸುತ್ತದೆ ಎಂದೆಲ್ಲ ಹೇಳಿಕೆ ನೀಡಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಇದನ್ನ ಹಂಚಿಕೊಂಡಿದ್ದಾರೆ. ಕಮ್ಯುನಿಸ್ಟ್ ಪಕ್ಷದವರಂತೂ ಮೊನ್ನೆಯಿಂದ ಭಾರತ ಸರ್ಕಾರವು ಖಮೇನಿ ಹತ್ಯೆಯನ್ನು ಖಂಡಿಸಬೇಕು ಅಂತ ಬಾಯಿ ಬಡಿದುಕೊಳ್ತಾ ಇದ್ದಾರೆ. ಆದ್ರೆ ಭಾರತ ಸರ್ಕಾರ ಮಾತ್ರ ಖಮೇನಿ ಹತ್ಯೆಯನ್ನು ಖಂಡಿಸ್ತಾ ಇಲ್ಲ ಯಾಕೆ ಎನ್ನುವುದಕ್ಕೆ ಇಲ್ಲಿದೆ ಉತ್ತರ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಖಮೇನಿ ಹತ್ಯೆಯನ್ನು ಖಂಡಿಸಿದ್ರೆ ಭಯೋತ್ಪಾದಕರಿಗೆ ಬಹಿರಂಗ ಬೆಂಬಲ ನೀಡಿದಂತಾಗುತ್ತೆ. ಭಾರತವು ಬಹಳ ದೀರ್ಘಕಾಲದಿಂದ ಭಯೋತ್ಪಾದನೆಯಿಂದ ನರಳುತ್ತಾ ಇರುವ ದೇಶ. ಭಾರತ ಸರ್ಕಾರವು ಜಾಗತಿಕ ಮಟ್ಟದಲ್ಲಿ ಎಲ್ಲ ಶೃಂಗಸಭೆಗಳಲ್ಲೂ ಭಯೋತ್ಪಾದನೆಯ ವಿರುದ್ಧ ಇಡೀ ಜಗತ್ತು ಹೋರಾಡಲು ಆಗ್ರಹ ಮಾಡುತ್ತಲೇ ಬಂದಿದೆ. ಖಮೇನಿ ನೇತೃತ್ವದ ಇರಾನ್ ಸರ್ಕಾರವು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದೆ ಅನ್ನೋದು ಗುಟ್ಟಾಗಿರುವ ವಿಚಾರವೇನೂ ಅಲ್ಲ. ಪ್ಯಾಲೆಸ್ತೇನಿನ ಹಮಾಸ್, ಲೆಬನಾನಿನ ಹೆಜ್ಬುಲ್ಲಾ, ಯಮನ್ನಿನ ಹೌತಿ ಉಗ್ರ ಸಂಘಟನೆಗಳ ಪೋಷಕ ಸ್ಥಾನದಲ್ಲಿರುವುದೇ ಖಮೇನಿ ಆಡಳಿತದ ಇರಾನ್ ದೇಶ. ಒಂದು ವೇಳೆ ಭಾರತವು ಈಗ ಖಮೇನಿ ಹತ್ಯೆಯನ್ನು ಖಂಡಿಸಿದ್ರೆ ಭವಿಷ್ಯದಲ್ಲಿ ಭಯೋತ್ಪಾದನೆಯ ವಿರುದ್ಧ ಮಾತನಾಡುವ ನೈತಿಕ ಹಕ್ಕನ್ನೇ ಕಳೆದುಕೊಳ್ಳುತ್ತದೆ. ಈ ಕಾರಣಕ್ಕಾಗಿ ಭಾರತವು ಖಮೇನಿ ಹತ್ಯೆಯನ್ನು ಖಂಡಿಸಬಾರದು. ಗಲ್ಫ್ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧಗಳು ಹದಗೆಡಬಹುದು. ಯುದ್ಧ ಆರಂಭವಾದಾಗ ಇದು ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧವಾಗಿತ್ತು. ಆದರೆ ಯಾವಾಗ ಇರಾನ್ ತನ್ನ ಅಕ್ಕಪಕ್ಕದ ಸುನ್ನಿ ಬಹುಸಂಖ್ಯಾತ ದೇಶಗಳಲ್ಲಿ ನೆಲೆಯೂರಿದ್ದ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿತ್ತೋ ಅಲ್ಲಿಂದ ಇದು ಸುನ್ನಿ ಶಿಯಾ ಯುದ್ಧವಾಗಿ ಬದಲಾಯಿತು. ಸೌದಿ ಅರೇಬಿಯಾ, ಯುಎಇ, ಕುವೈತ್, ಕತಾರ್ನಂತಹ ಸುನ್ನಿ ಬಹುಸಂಖ್ಯಾತ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಎಲ್ಲ ದೇಶಗಳೊಂದಿಗೆ ಭಾರತವು ಉತ್ತಮ ವ್ಯಾಪಾರ ಸಂಬಂಧವನ್ನ ಹೊಂದಿದೆ. ಹೀಗಿರುವಾಗ ಭಾರತವೇನಾದರೂ ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆಯನ್ನು ಖಂಡಿಸಿದ್ರೆ ಈ ಎಲ್ಲ ದೇಶಗಳ ಜೊತೆಗಿನ ವ್ಯಾಪಾರ ಸಂಬಂಧ ಹದಗೆಡಬಹುದು. ಇರಾನ್ ಜೊತೆ ಭಾರತವು ವ್ಯವಹಾರ ಸಂಬಂಧ ಇಟ್ಟುಕೊಂಡಿರಬಹುದು. ಆದರೆ ಖಮೇನಿ ಭಾರತದ ವಿರೋಧಿಯೇ ಆಗಿದ್ದರು. ಭಾರತ ಮತ್ತು ಇರಾನ್ನ ಸಂಬಂಧ ಹಳೆ ಕಾಲದ ಸಂಬಂಧ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಅದು ನಿಜ. ಖಮೇನಿಯ ನೇತೃತ್ವದ ಇರಾನ್ ಸರ್ಕಾರದ ಜೊತೆಯೂ ಭಾರತದ ವ್ಯವಹಾರ ಸಂಬಂಧ ಚೆನ್ನಾಗಿಯೇ ಇತ್ತು. ಆದರೆ ಖಮೇನಿ ಮಾತ್ರ ಭಾರತದ ವಿರೋಧಿಯಾಗಿಯೇ ಇದ್ರು. ಆರ್ಟಿಕಲ್ 370ಯ ರದ್ದತಿ, ಸಿಎಎ ಜಾರಿಗೆ ತರುವ ಸಮಯದಲ್ಲಿ ಭಾರತ ಸರ್ಕಾರದ ವಿರೋಧಿ ಪೋಸ್ಟ್ಗಳನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಕಾಶ್ಮೀರದ ವಿಷಯದಲ್ಲಿ ಖಮೇನಿ ಆಡಳಿತವು ಪಾಕಿಸ್ತಾನವನ್ನ ಸಹ ಬೆಂಬಲಿಸಿತ್ತು. ಕಾರ್ಗಿಲ್ ಯುದ್ಧ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಹಿರಂಗವಾಗಿ ಪಾಕಿಸ್ತಾನದ ಪರ ಇರಾನ್ ಬ್ಯಾಟಿಂಗ್ ಮಾಡಿತ್ತು. ಇಂತಹ ಭಾರತ ವಿರೋಧಿ ನಾಯಕನ ಹತ್ಯೆಯನ್ನು ಖಂಡಿಸುವುದರಲ್ಲಿ ಯಾವ ಔಚಿತ್ಯ ಇದೆ? ಅಧಿಕೃತ ಇಸ್ಲಾಮಿಕ್ ದೇಶಗಳೇ ಖಮೇನಿ ಹತ್ಯೆಯನ್ನು ಖಂಡಿಸ್ತಾ ಇಲ್ಲ. ಜಗತ್ತಿನ 57 ದೇಶಗಳು ಅಧಿಕೃತವಾಗಿ ಇಸ್ಲಾಮಿಕ್ ಪ್ರಭುತ್ವದ ದೇಶಗಳು ಎಂದು ಘೋಷಿಸಿಕೊಂಡಿದೆ. ಈ ಇಸ್ಲಾಮಿಕ್ ಪ್ರಭುತ್ವದ ಬಹುತೇಕ ದೇಶಗಳೇ ಖಮೇನಿ ಹತ್ಯೆಯನ್ನು ಇಲ್ಲಿಯವರೆಗೆ ಖಂಡಿಸಿಲ್ಲ. ಅಂದ ಹಾಗೆ ಇಲ್ಲಿಯವರೆಗೆ ಖಮೇನಿ ಹತ್ಯೆಯನ್ನು ಖಂಡಿಸುವ ದೇಶಗಳು ಯಾವುವು ಅಂತ ನೋಡೋದಾದ್ರೆ ಪಾಕಿಸ್ತಾನ, ಟರ್ಕಿ, ಇರಾಕ್, ಅಫ್ಘಾನಿಸ್ತಾನ, ಅಜರ್ಬೈಜಾನ್, ಬಾಂಗ್ಲಾದೇಶ, ರಷ್ಯಾ, ಚೀನಾ, ಮಲೇಷಿಯಾ ಮತ್ತು ಕ್ಯೂಬಾ. ಅಧಿಕೃತವಾಗಿ ಇಸ್ಲಾಮಿಕ್ ರಾಷ್ಟ್ರಗಳೆಂದು ಗುರುತಿಸಿಕೊಂಡಿರುವ ದೇಶಗಳೇ ಖಮೇನಿ ಹತ್ಯೆಯನ್ನು ಖಂಡಿಸದೇ ಇರುವಾಗ ಭಾರತವು ಖಂಡಿಸಬೇಕು ಅಂತ ಬಯಸುವುದು ವೋಟ್ ಬ್ಯಾಂಕ್ ರಾಜಕೀಯವೇ ಹೊರತು ಬೇರೇನೂ ಅಲ್ಲ. ಖಮೇನಿ ಹತ್ಯೆಯನ್ನು ಖಂಡಿಸಬೇಕೆಂದು ಕಾಂಗ್ರೆಸ್ ಯಾಕೆ ಬಯಸ್ತಾ ಇದೆ? ಇದಕ್ಕೆ ಉತ್ತರ ನಿಮಗೆ ಗೊತ್ತೇ ಇದೆ. ಭಾರತದ ವೋಟ್ ಬ್ಯಾಂಕ್ ರಾಜಕಾರಣ. ಈ ಒಂದು ವಿಚಾರ ಬಿಟ್ಟರೆ ಖಮೇನಿ ಹತ್ಯೆಯನ್ನ ಭಾರತ ಖಂಡಿಸಬೇಕು ಎಂದು ಹಠ ಹಿಡಿಯಲು ಬೇರೆ ಯಾವುದೇ ಕಾರಣಗಳೂ ಇಲ್ಲ. ಅಂದ ಹಾಗೆ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಂತಹ ಸಮಯದಲ್ಲಿ ಲಿಬಿಯಾದಲ್ಲಿ ಕ್ರಾಂತಿ ನಡೆದು ಸರ್ವಾಧಿಕಾರಿ ಮೊಹಮ್ಮದ್ ಗಡಾಫಿಯ ಹತ್ಯೆಯಾಗಿತ್ತು. ಈ ಹತ್ಯೆಯನ್ನ ಆಗಿನ ಯುಪಿಎ ಸರ್ಕಾರ ಖಂಡಿಸಲೇ ಇಲ್ಲ. ಇವತ್ತು ಇರಾನ್ ಪರವಾಗಿ ಭಾರತ ಸರ್ಕಾರವು ನಿಲುವು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇರುವ ಕಾಂಗ್ರೆಸ್ ಪಕ್ಷವು ತನ್ನ ಆಡಳಿತದ ಅವಧಿಯಲ್ಲಿ ಅಂದರೆ 2005, 2006 ಮತ್ತು 2009ರಲ್ಲಿ ಇರಾನಿನ ಅಣ್ವಸ್ತ್ರ ಸಂಗ್ರಹದ ವಿರುದ್ಧ IAEA ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಲ್ಲಿ 3 ಬಾರಿ ವೋಟ್ ಹಾಕಿತ್ತು. ಈಗ ನಡೀತಾ ಇರುವಂತಹ ಯುದ್ಧದಲ್ಲಿ ಭಾರತದ ವಿದೇಶಾಂಗ ನೀತಿ ಸ್ಪಷ್ಟವಾಗಿದೆ. ಇರಾನಿನಿಂದ ದಾಳಿಗೆ ಒಳಗಾದ ಅಷ್ಟು ಅರಬ್ ದೇಶಗಳ ಮುಖ್ಯಸ್ಥರೊಂದಿಗೆ ಭಾರತದ ಪ್ರಧಾನಮಂತ್ರಿ ಅವರು ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲ ದೇಶಗಳೊಂದಿಗೆ ನಿಲ್ಲುವುದಾಗಿ ಭಾರತ ಸರ್ಕಾರ ಹೇಳಿಕೊಂಡಿದೆ. ಇಸ್ರೇಲ್ನ ಜೊತೆಗೂ ಮಾತುಕತೆ ನಡೆಸಿ ನಾಗರಿಕರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಮನವಿ ಮಾಡಿದ್ದಾರೆ. ಜಾಗತಿಕ ರಾಜಕಾರಣದಲ್ಲಿ ಒಂದು ದೇಶದ ವಿದೇಶಾಂಗ ನೀತಿ ಶಕ್ತಿಯನ್ನ ಗೌರವಿಸಬೇಕೇ ಹೊರತು ಸಿದ್ಧಾಂತಗಳನ್ನಲ್ಲ. ಇದನ್ನೇ ಭಾರತದ ನವ ವಿದೇಶಾಂಗ ನೀತಿ ಅಚ್ಚುಕಟ್ಟಾಗಿ ಪಾಲನೆ
ಪಾಲನೆ ಮಾಡ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.